ಸಣ್ಣ ಗಿಡ ಫಸ್ಟ್ ಬೇರಿಲ್ದ ಬೆಳ್ಳಗಾಗೋಯ್ತು. ಈ ಔಷಧಿ ಹಾಕಿದ ಮ್ಯಾಗ ಕರ್ರಗೆ ಒಂದು ಫೋಟೋ ಹಾಕಿ ನೋಡ್ರಿ. ಹೆಸರು ಹ್ಯೂಮಿಕ್ ಗೋಲ್ಡ್ ಅಂತ. ಅದ್ರ ಸಂಬಂಧ ನಾನು ಕುಡ್ಗೊಲ್ ತಂದೆ. ಔಷಧಿ ಹೆಸರು ನ್ಯೂಟ್ರಿಕ್ಲಿಕ್ ಅಂತ. ಎಲ್ಲ ನಮ್ಮ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ, ನೀವು ನೋಡ್ಬೋದು ಪಪ್ಪಾಳಿ ಎಷ್ಟು ದೊಡ್ಡದಾಗಿದೆ ಅಂತಂದು ಹೇಳಿ. ಹಾಗೆ ಇನ್ನೂ ಕೆಲವು ಪಪ್ಪಾಳಿ ತೋರಿಸ್ತೀನಿ ನೋಡಿ. ಕೆಲವೊಂದು ಗಿಡ ಸಣ್ಣ ಕಾಣ್ತಾ ಇದೆ ನೋಡಿ. ಈ ಗಿಡ ಸಣ್ಣ ಕಾಣ್ತಾ ಇದ್ದಾವಲ್ವ, ಇದಕ್ಕೆ ನಾನು ಇವತ್ತು ಔಷಧಿ ಹಾಕ್ತಾಯಿದ್ದೀನಿ. ಯಾವುದಪ್ಪ ಔಷಧಿ ಅಂತಂದು ಹೇಳಿ ನೋಡೋಣ, ತೋರಿಸ್ತೀನಿ. ಕೆಲವೊಂದು ದೊಡ್ಡವಿದಾವೆ, ಕೆಲವೊಂದು ಸಣ್ಣವಿದಾವೆ. ಎಲ್ಲವೂ ಒಂದೇ ಲೆವೆಲಿಗೆ ಬರೋಕ್ಕೆ ಸಂಬಂಧ ಈ ಔಷಧಿಯನ್ನು ಹಾಕ್ತಾಯಿದ್ದೀನಿ. ಈ ಔಷಧಿನ ಸಣ್ಣ ಸಣ್ಣ ಗಿಡಕ್ಕೆ ಮಾತ್ರ ಹಾಕ್ತಾ ಇರೋದು. ಎಲ್ಲವೂ ಒಂದೇ ಹೈಟಿಗೆ ಬೇಗ ಬರಲಿ ಅಂತಂದು ಹೇಳಿ ಈ ಔಷಧಿಯನ್ನು ಯಾವ ರೀತಿ ಕಲಿಸೋದಂತ ನೋಡೋಣ ಬನ್ನಿ. ಈ ಔಷಧಿ ಹೆಸರು ಹ್ಯೂಮಿಕ್ ಗೋಲ್ಡ್ ಅಂತ. ಇನ್ನೊಂದು ಔಷಧಿ ಹೆಸರು ನ್ಯೂಟ್ರಿಕ್ಲಿಕ್ ಅಂತ. ಇದು ಕೂಡ ಎಲೆಗಳಿಗೆ ತುಂಬ ಒಳ್ಳೆಯದು. ನೋಡೋಣ ಬನ್ನಿ ಇವನ್ನ ಯಾವ ರೀತಿ ಕಲಿಸೋದಂತಂದು ಹೇಳಿ. ಈ ಔಷಧಿ ಕಲಿಸೋದು ಹೆಂಗಪ್ಪ ಅಂದ್ರೆ, ಮೊದಲಿಗೆ 200 ಲೀಟ್ರ್ ಬ್ಯಾರಲ್ ನೀರು ತಗೋಬೇಕು. 200 ಲೀಟ್ರ್ ಬ್ಯಾರಲ್ಗೆ ಇದನ್ನು 1.5 ಲೀಟ್ರ್ ಹಾಕ್ಬೇಕು. ಇವಾಗ ನಾನು ಹಾಕ್ತಾ ಇರೋದು 1 ಲೀಟ್ರ್. ಮುಚ್ಚಳ ಭಾಳ ಗಟ್ಟಿಯಾಗೈತಿ, ಅವನು ಬರಗಲದ. ಅದ್ರ ಸಂಬಂಧ ನಾನು ಕುಡ್ಗೊಲ್ ತಂದು ಎಬ್ಬಿದ್ದಕ್ಕೆ ಈಜಿಯಾಗಿ ಬಂತು. ಈಜಿಯಾಗಿ ಬಂದ ಮ್ಯಾಗ ಅದನ್ನು ಮುಚ್ಚಳ ಕೊಟ್ಟು ಒಳ್ಳೆ ಕ್ಯಾಪ್ ತಗೊಂಡು ಮುಚ್ಚಿ ಸ್ವಲ್ಪ ಅಳಿಗಾಡಿಸಿ, ಸ್ವಲ್ಪ ಎಲ್ಲ ಮಿಕ್ಸ್ ಆಗಲಿ ಅಂತಂದೇಳಿ ಅಳಿಗಾಡಿಸಿ ಅಷ್ಟು ಅಳಿಗಾಡಿಸಿ ಆಮೇಲೆ ಹಾಕ್ತೀನಿ ನೀರಿಗೆ. ಅದನ್ನ ಹ್ಯೂಮಿಕ್ ಗೋಲ್ಡ್ ಇದು ಹಾಕಿರೋ ನಾನು. ಈ ಔಷಧಿ ಹೆಂಗಪ್ಪ ಕೆಲಸ ಮಾಡ್ತಂದ್ರೆ, ಸೀದಾ ನೇರವಾಗಿ ಬೇರುಗಳಿಗೆ, ಬೇರು ಈಗ ಗಿಡ ಸಣ್ಣದಿರ್ತೈತಲ್ಲ, ಬೇರು ಜಾಸ್ತಿ ಇರಲ್ಲ ಅದು. ಈ ಔಷಧಿ ಹಾಕಿರ ಬೇರು ಸ್ವಲ್ಪ ಜಾಸ್ತಿ ಬಿಡುತ್ತೆ, ಹಂಗಾಗಿ ಬೇಗ ಸ್ವಲ್ಪ ಗಿಡ ದೊಡ್ಡದಾಗುತ್ತೆ. ಅದರ ಸಂಬಂಧ ಈ ಔಷಧಿ ಹಾಕ್ತಾಯಿದ್ದೀನಿ ನಾನು. ಈ ಒಂದು ಫೋಟೋ ಹಾಕಿ ನೋಡ್ರಿ, ಅದು ಯಾವ ಥರ ಕೆಲಸ ಮಾಡುತ್ತೆ ಔಷಧಿ ಅಂತಂದೇಳಿ ಒಂದು ಫೋಟೋ ಹಾಕಿ ನೋಡ್ರಿ. ನೀವು ಈ ಫೋಟೋದಾಗ ನೋಡ್ಬೋದು, ಬೇರು ಸಣ್ಣ ಗಿಡದಂಗಿದೆ, ಇವಾಗ ದೊಡ್ಡ ಗಿಡ. ಈ ಔಷಧಿ ಹಾಕಿದ ಬೇರಷ್ಟು ಜಾಸ್ತಿ ಆಗಿ ಬಂದೈತಿ. ಸಣ್ಣ ಗಿಡ ಫಸ್ಟ್ ಬೇರಿಲ್ದ ಬೆಳ್ಳಗಾಗೋಯ್ತು. ಈ ಔಷಧಿ ಹಾಕಿದ ಮ್ಯಾಗ ಕರ್ರಗೆ ಬಂದೈತಿ, ಸ್ವಲ್ಪ ಬೇರು ಜಾಸ್ತಿ ಬರ್ತಾ ಇದರಿಂದ. ಇದಾಗಿದ ಮ್ಯಾಗ ನಾನು ಹಾಕ್ತಾ ಇರೋದು ನ್ಯೂಟ್ರಿಕ್ಲಿಕ್, ಈ ಔಷಧಿ ಹೆಸರು. ಈ ಔಷಧಿ ಹಾಕಿರಿ ಏನಪ್ಪ ಅಂದ್ರೆ, ಪಪ್ಪಾಳಿ ಎಲೆ ಎಲ್ಲ ಸ್ವಲ್ಪ ಕರ್ರಗೆ ಬೇಸ್ ಬರ್ತವೆ. ಅದ್ರ ಸಂಬಂಧ ಇದನ್ನ ಹಾಕೋದು. ಆ ಔಷಧಿಗೆ ಬೇರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಈ ಔಷಧಿಯಿಂದ ಎಲೆ ಎಲ್ಲ ತುಂಬ ಕರ್ರಗಾಗುತ್ತೆ. ಏನಪ್ಪ ಅಂದ್ರೆ, ನಾನು ಈ ಬ್ಯಾರ್ಲಿಗೆ 1.5 ಲೀಟ್ರ್ ಹಾಕ್ಬೇಕಾದ ಕಾರಣದಿಂದ ಹ್ಯೂಮಿಕ್ ಗೋಲ್ಡ್ನ ಇನ್ನೂ ಅರ್ಧ ಲೀಟ್ರ್ ಹಾಕ್ಯಾನು, ಮತ್ತು ನ್ಯೂಟ್ರಿಕ್ಲಿಕ್ ಕೂಡ ಅರ್ಧ ಹಾಕ್ಯಾನು. ಅರ್ಧ ಹಾಕ್ಯಂದು ಮತ್ತು ಬೇಯಿಸಿ ಒಂದು ಪೈಪ್ ತಗೊಂಡು ಅಷ್ಟು ಎಲ್ಲ ಬೇಯಿಸಿ ಮಿಕ್ಸ್ ಮಾಡ್ತೀನಿ. ಈಗ ಎಲ್ಲ ಔಷಧಿ ಮಿಕ್ಸ್ ಆಗ್ಬೇಕು, ಬರೋಬ್ಬರಿ ಔಷಧಿ ಮಿಕ್ಸ್ ಮಾಡ್ಕೊಂಡು ಆಲ್ರೆಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಸಾಕು. ನೋಡ್ಬೋದು ಕಲಸಿದ್ಮೇಲೆ ಈ ಥರ ಬರ್ತಾ ಕಲಸಾಗಿದೆ ಈಗಷ್ಟು ಎಲ್ಲ ಔಷಧಿನೆಲ್ಲ. ಇವಾಗ ಗಿಡಗಳ ಸುತ್ತ ತೆಗಿತೀನಿ ಈಗ. ಯಾಕಪ್ಪ ಅಂತಂದ್ರೆ ಹಂಗೆ ಹಾಕಂಗಿಲ್ಲ, ಇದನ್ನು ತೆಗೆದು ಹಾಕ್ಯಾರ ಬೇರುಗಳಿಗೆ ಸ್ವಲ್ಪ ಜಲ್ದಿಯಾಗಿ ಕೆಲಸ ಮಾಡ್ತದೆ. ಸೀದಾ ಬೇರುಗಳಿಗೆ ಬೀಳೋದ್ರಿಂದ ಸ್ವಲ್ಪ ಕೆಲಸ ಜಲ್ದಿ ಮಾಡುತ್ತಾ. ಔಷಧಿ ಫಾಸ್ಟಾಗಿ ಕೆಲಸ ಮಾಡುತ್ತೆ ಬೇರುಗಳಿಗೆ. ಈ ಥರ ರೌಂಡಾಗಿ ಸುತ್ತಲಿ ಬೇಯಿಸಿ ತಗೋಬೇಕು. ಯಾವ ಸಣ್ಣ ಗಿಡ ಇರ್ತಾವೆ ಅವು ಕಷ್ಟ ತೆಗಿತಾಯಿದ್ದೀನಿ ನಾನು. ಕೆಲವೊಂದು ದೊಡ್ಡದಾವೆ, ಅವಕ್ಕೆಲ್ಲ ಇವು ಅದ್ರ ಸಮ ಬರೋಕ್ಕೆ ಮಾಡ್ತಾ ಇರೋದು ಔಷಧಿ ಹಾಕ್ತಾ ಇರೋದು ಎಲ್ಲ. ಇವು ಸ್ವಲ್ಪ ಬೇಗ ಬೆಳೆ ಅಂತಂದೇಳಿ ಈಗ ಎಲ್ಲ ಗುಂಡಿ ತೊಡೋದು ಮುಗೀತಿ. ಈಗ ಔಷಧಿ ಕಲಿಸಿರೋದೆಲ್ಲ ಒಂದು ಬಕೆಟ್ನಾಗ ತೊಗೊಂಡೋಗಿ ಹಾಕ್ಯಂತ ಬರ್ತೀನಿ. ಈಗ ತೊಗೊಂಡೋಗಿ ಹಾಕ್ಯಂತ ಬರ್ತೀನಿ. ಈಗ ಇದನ್ನು ಎಷ್ಟಪ್ಪ ಹಾಕೋದಂದ್ರೆ, ಕರೆಕ್ಟ್ ಒಂದು ಗಿಡಕ್ಕೆ 1 ಲೀಟ್ರ್ ಹಾಕ್ಬೇಕು. ಈಗ ನಾನು 1 ಲೀಟ್ರಿನ ಚಮ್ಕ ಕೊಯ್ಕೊಂಡೀನಿ, ಅದರಿಂದನೇ 1 ಲೀಟ್ರಿಗೆ ಹಾಕ್ತಾಯಿದ್ದೀನಿ ನಾನೀಗ. ನೋಡ್ಬೋದು ಈಗ ಬೇರೆ ಸುತ್ತಲಿ ಹಾಕ್ತಾಯಿದ್ದೆ ನಾನು. ಹಾಕಿ ಗಿಡಕ್ಕೆ ಬಡ್ಡಿಗೆ ಮಣ್ಣು ದೆಬ್ಬಿಡೋದು. ಬಡ್ಡಿಗೆ ಮಣ್ಣು ದೆಬ್ಬಿದ್ರೆ, ಬಡ್ಡಿಗೆ ಮಣ್ಣು ದೆಬ್ಬಿಡ್ಬೇಕು 1 ಲೀಟ್ರ್ ಹಾಕಿದ ಮ್ಯಾಗ.
ಸುತ್ತಲಿ ಈ ಥರ 1 ಲೀಟ್ರ್ ಹಾಕಿದ ಮ್ಯಾಗ ಬಡ್ಡಿ ಮಣ್ಣು ತೆಗ್ಬಿಟ್ರೆ ನಾವು ಹಾಕಿರೋ ಔಷಧಿ ಸ್ವಲ್ಪ ಜಲ್ದಿ ಎಫೆಕ್ಟ್ ಮಾಡುತ್ತೆ. ಯಾಕಂದ್ರೆ ನಾವು ತೆಗೆದಿರ್ಬೇಕಾದ್ರೆ ಒಂದೊಂದು ಬೇರೆ ಮ್ಯಾಕ್ ಬಂದಿರ್ತವೆ, ಅವು ಮುಚ್ಕೊಂಡ್ಬಿಡ್ತಾವೆ ಅಷ್ಟು. ಇಂಥ ಸಣ್ಣ ಗಿಡಕ್ಕೆ ಮಾತ್ರ ಹಾಕ್ತಾ ಇರೋದು ಇವು ಅಷ್ಟು. ನಾನು ಸಣ್ಣ ಗಿಡಕ್ಕೆ ಹಾಕಿರೋ ಸ್ವಲ್ಪ ಜಲ್ದಿ ಬರ್ತಾವಂತಂದು ಹಾಕ್ತಾ ಇರೋದು. ಎಲ್ಲ ನಮ್ಮ ರೈತ ಬಂದವರಿಗೆ ನಮಸ್ಕಾರ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್.